ಸೊ ನಮಸ್ಕಾರ ಗ್ಯಾಂಗ್. ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಸಡನ್ ಪ್ಲ್ಯಾನ್ ಮಾಡಿಕೊಂಡು ದೊಡ್ಡಬಳ್ಳಾಪುರ ಅಂತ ಸ್ಕೆಚ್ ಹಾಕ್ಕೊಂಡಿದ್ದೀವಿ, ಹೋಗಬೇಕು. ಸೊ ಫಸ್ಟ್ ಪಿಕಪ್ ಮಾಡ್ಕೊಂಡಾಗ ನಾವು ಹೋಗ್ತಾ ಇರೋದು ಚರಣ್ ಒಂದು ಹುಡುಗ. ಚರಣ್ ಬಾಪ ಆಚೆ. ಟಡನ್ ಫ್ಲಾಗ್ ಆಯಿಲ್ಲಪ್ಪ. ಗರ್ಲ್ಸಾ? ಏನು ಬೆಲೆ ಗರ್ಲ್ಸ್ ಕೇಳ್ತಿದ್ಯಾ? ಬರೀ ಇಂಥದೆಯ ಗೈಸಾ? ಸರಿ, ಬೇಗ ಚಪ್ಪಲಿ ಎಲ್ಲ ಹಾಕೊಂಡು ಬಾ ಹೋಗೋಣ. ಚರಣ್ ಬಂದಿದ್ದಂಗೆ ಹೋಗ್ತಾ ಇರೋದು ಗ್ಯಾಂಗ್. ಸೊ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅನ್ಕೊತೀನಿ. ಆರಾಮಾಗಿರ್ರಿ. ಈ ನನ್ನ ಮಗ ಬಂದರೆ ಬೇಗ ಹೋಗ್ಬಿಡುತ್ತೆ. ಬಂದ್ಬಿಟ್ಟು ನನಗೆ ಮಂಜುನೇ ಕಾಲ್ ಮಾಡಿಬಿಟ್ರು. ಮಾರ್ನಿಂಗ್ ಮಂಜುನಾ, ಚರಣ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಚರಣ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಹುಡುಗಿರು ಬೇಗ ರೆಡಿ ಆಗ್ಬೋದು ಅಂತ ಹೇಳ್ಬಿಡ್ಬೋದು, ಆದರೆ ನಮ್ಮ ಚರಣ್ ಬರೋದು ಲೇಟ್. ಯಾವಾಗೂ ಹಿಂಗೆ ಹುಡುಗಿರು ಬೇಗ ಬರ್ಬೋದು ಅಂದ್ಕೊತೀನಿ. ನೀನು ಮಾಡಿದ ಲೇಟ್ಗೆ ಮಂಜುನಾನೇ ಬಂದುಬಿಡ್ತಾ ಇದ್ದಾರೆ. ಹೆಂಗೆ ಮಾಡಿದೆ ಬೆಲೆಗೆ? ನಮಸ್ಕಾರ ಸಾವುಕಾರ್ರೆ, ಬನ್ನಿರಿ. ಕ್ಯಾಮ್ರಾನೇ ಜಲ್ಕ ಮಾಡಿಲ್ಲ, ಜಲ್ಕ ಮಾಡ್ಕೊಂಬ ಬರ್ತೀರಾ? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ನೀನು ಮಾಡಿದ ಕೆಲಸಕ್ಕೆ ಚರಣ್ ಮಂಜುನಾನೇ ಬರ್ತಾ ಇದ್ದಾರೆ. ಹಿಂಗೈತೆ ಇವತ್ತು. ಅವ್ರು ಬರ್ತಾ ಇದ್ದಾರಪ್ಪ. ಯಾಕೆ ಹಿಂಗೆ ಮಾಡ್ತೀರಾ ಬೆಳಗ್ಗೆ ಲೇಟ್ ಮಾಡೋದು ನೀವು? ಇವತ್ತು ಭಕ್ತಿ ಏನೋ ಒಂದು ದಿನ ಎಲ್ಲ ಎಲ್ಲಿ ಬರ್ದಿದ್ರಲ್ಲಿ. ಇವತ್ತು ಶುಕ್ರವಾರ, ಸರಿನಾ? ಯಾವ ದಿನ ಆದರೆ ಏನಪ್ಪ, ವ್ಲಾಗ್ ಮಾಡ್ತಾಯಿದ್ದೀವ, ನಮ್ಮ ಗ್ಯಾಂಗ್ನ ಎಂಟರ್ಟೈನ್ ಮಾಡೋಕ್ಕೆ ನಿಂತಿದ್ದೀವ, ಅಷ್ಟು ಮಾತ್ರ ಬೇಕು ಇವತ್ತು. ಸೊ ಇವತ್ತು ನಾವು ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೀವಿ. ಬಂದರು ಗ್ಯಾಂಗ್. ಪಾಪ ಅಕ್ಕ ಬೇಗ ಆಂಟಿ, ಒಂದೇ ನಿಮಿಷ ಹತ್ತು ಬಿಡ್ತೀವಿ. ಏನಪ್ಪ ಚರಣ್, ನಿಮ್ ಕಾಯ್ಕೊಂಡಿರ್ಬೇಕಾ? ಬೆಳಿಗ್ಗೆ 7 ಗಂಟೆಗೆ ಅಂತ ಹೇಳಿದ್ದೆ ತಾನ. ನೀವು ಬಂದಿಲ್ಲ, ನಾನೇನ್ ಮಾಡೋದು? ಅದಕ್ಕೆ ತಿರ್ಗಾ ಮುಳ್ಕೊಂಬಿಟ್ಟ. ಇಲ್ಲ ರೀಲ್ಸ್ ಮಾಡ್ತಾ ಇದ್ದ, ನೋಡ್ತಾ ಇದ್ದೆ. ಓಕೆ ಗೈಸ್, ದಿಸ್ ಮಂಜುನಾ. ಹೈ. ಸೊ ಇವತ್ತು ಎಂಟರ್ಟೈನ್ ಮಾಡೋಕ್ಕೆ ನಾವು 3 ಜನ ಒಂದು ವ್ಲಾಗ್ ಮಾಡ್ತಾಯಿದ್ದೀವಿ. ಅದು ಏನಂತ ಡೀಟೇಲಾಗಿ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಫಸ್ಟು ಮೈನ್ ರೋಡ್ಗೆ ತಲುಪಿಡೋಣ. ಮಂಜುನಾ ಸ್ವಲ್ಪ ಸೌಂಡು. ಫೈನಲಿ ಟ್ರಾಫಿಕ್ ಎಲ್ಲ ದಟ್ಕೊಂಡು ಹೈವೇ ರೋಡ್ಗೆ ಎಂಟ್ರಿ ಆಗಿದ್ದೀವಿ. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಒಂದು ಮುಗಿಸ್ಕೊಂಡು ಮತ್ತೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀವಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಏನ್ ಗುರು ಹೇಳ ಅಂದ್ರೆ ಯಾವ್ದೋ ಬೇರೆ ಭಾಷೆಯಲ್ಲಿ ಹೇಳೋ ತರನೇ ಹೇಳೋದು. ವಾಯ್ಸ್ ನೋಡಿದ್ರೆ ಬೇರೆ ರೀತಿನೇ ಇತ್ತು. ಬಯ್ಯ ಗ್ಯಾಂಗ್, ಅವನು ಬಯ್ಯ ಗ್ಯಾಂಗ್. ಚರಣ್ ಬಯ್ಯ ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಗೈಸ್ ಅದು ಸುಮ್ಮನೆ ಅದು ಬರೋದಂಗೆ. ಹಲೋ ಗೈಸ್, ವೆಲ್ಕಮ್ ಟು ಚಾನಲ್.
ಎಷ್ಟಾಯ್ತು ಏನೋ ಮಾಡಿಲ್ಲ ಎಲ್ಲ ಗೇಮ್ ಹಚ್ಚಾಗ್ತಿದ್ರು ಚರಣ್ ಏನೋ ಡೌಟ್ ಅನ್ಸ್ತಿದೆ ಇನ್ಮೇಲೆ ಏಯ್ ಹಂಗೆಲ್ಲಪ್ಪ ಆರಿಂದ ಭಯ ಗ್ಯಾಂಗ್ ಅಲ್ವಾ ನೀನು ಮತ್ತೆ ಇನ್ಯಾ ಗ್ಯಾಂಗು ನಾವು ಬಾಯ್ಸ್ ಗ್ಯಾಂಗ್ ಯಾವ ಥರ ಬೇರೆನೇ ಥರ ಅಂತ ಗ್ಯಾಂಗ್ ಚರಣ್ ನೀನ್ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ. ಸೊ ಇವತ್ತಿನ ವ್ಲಾಗ್ ಒಂದು ಫಾರ್ಮ್ ವಿಸಿಟ್ ಇದೆ ಆ ಫಾರ್ಮ್ ವಿಸಿಟ್ ಮಾಡಿಕೊಂಡು ಮತ್ತೆ ರಿಟರ್ನ್ ಹೋಗೋ ವ್ಲಾಗೆ ಸೊ ಇಟ್ ವಿಲ್ ಬಿ ಒನ್ ಡೇ ವ್ಲಾಗ್ ಈ ಒನ್ ಡೇ ವ್ಲಾಗಲ್ಲಿ ಫಾರ್ಮಲ್ಲಿ ಏನೇನಿದೆ ಏನೇನು ಕವರ್ ಮಾಡ್ಬೋದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ ಅದೊಂದು ವಿಸಿಟ್ ಹಾಕ್ಕೊಂಡು ಬರೋಣ ಅಂತ ನಾವು 3 ಜನ ಹೋಗ್ತಾಯಿದ್ದೀವಿ ಸೊ ಆನ್ ದಿ ವೇ ಚೆಕ್ ಮಾಡಿ ಅದೇ ವ್ಲಾಗ್ ನೋಡಿ ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ ಚರಣ್ ಇನ್ನೇನು ಚರಣ್ ಪ್ಲ್ಯಾನ್ಸ್ ಇವತ್ತು ನೀನೇ ಹೇಳ್ಬೇಕು. ನೀನು ಹೇಳಿದ್ರೆ ಕೇಳ್ಬೋದು ಸೆಂಟ್ರಲ್ಲಿ ಬಾ ಚರಣ್ ಫ್ರೇಮಾಗಿ ಕಳಿಸ್ತಾ ಇಲ್ಲ ಚರಣ್ ಅವಾಗ ಬೇಜಾರು ಮಾಡ್ತೀನಿ ಚರಣ್ ಮತ್ತೆ ಏನಪ್ಪ ಜಾನ್ವರಿಯಿಂದ ಏನೋ ಹೊಸ ರೂಲ್ಸ್ ಬರ್ತಿದೆಯಂತೆ. ಬಾ ಚರಣ್ ಸೆಂಟ್ರಿಗೆ ಬಾ ಚರಣ್ ಅವ್ರೇನು ಹೇಳ್ತಾ ಇದ್ದಾರೆ ಫಸ್ಟ್ ಕೇಳಿ ನೀನು. ಸೆಂಟ್ರ್ ನಾನು ಮುಖ್ಯ ಹಿಂಗೆ ಏನೇನೇನು ಏನಿಲ್ಲ ಏನೇ ನಿಮ್ಮ ಬಕ್ರ ಥರ ಹಿಂದೆ ಕುತ್ಕೊಂಡಿದ್ದೆ ಚರಣ್ ಬೇಜಾರಾಗ್ತಿದೆ ಚರಣ್ ಬಕ್ರ ಏನು ಬಾರೋ ದಿಂಬೆ ಸೈಡಲ್ಲಿ ಇಕ್ಬಿಟ್ಟು ಮಧ್ಯದಲ್ಲಿ ಬಂದು ಕೂತ್ಕೊಳ್ಳೋ. ಯಾಕೆ ಚರಣ್ ನಿಮಗೆ ಸೈಕ್ ಮಾಡ್ತಿದ್ದೆ ಬೆಳಗ್ಗೆನೆ ಮಧ್ಯಾಹ್ನ 12 ಗಂಟೆಗೆ ಜ್ಯೂಸ್ ಕುಡಿಬೇಕಾ ಏಯ್ ಬೇಡ ನೀ ಹಾಂ ಮತ್ತೆ ಯಾಕೆ ಜ್ಯೂಸ್ ಎಲ್ಲ ಇವಾಗ ಓ ಈಗ ಕೊಟ್ಟರೆ ಕುಡಿದ್ಯಾ ಹಂಗಂದ್ರೆ ಜ್ಯೂಸು ಅಷ್ಟು ಸೊ ಏನೋ ಅಣ್ಣ ನೀನ್ ಕರ್ಕೊಂಡ್ ಬಂದಿದ್ಯಾ ಕುಡ್ಸಿದ್ರೆ ಯಾಕೆ ಕುಡಿಯಲ್ಲ ಅಂತ ನಾನು. ಜ್ಯೂಸಾ ಚರಣ್ ಜ್ಯೂಸ್ ಕುಡಿದ್ಯಾ ನೀನ್ ಬೇಕಾಗಿರೋ ಜ್ಯೂಸ್ ಅಲ್ಲ ಜ್ಯೂಸ್ ಕುಡಿದ್ಯಾ ನಾನು ಫ್ರೂಟ್ ಜ್ಯೂಸನ್ನ ಕೇಳ್ತಾ ಇರೋದು ನಾನು ಕೂಲ್ ಡ್ರಿಂಕ್ಸ್ ಜ್ಯೂಸ್ ಏನಾದ್ರು ಕೇಳ್ದೇನೋ. ಅದು 7 ಗಂಟೆ ಮೇಲೆ ಚರಣ್ ಕೊಡ್ಸಿದ್ರೆ ಏಯ್ ನಾವು ಅದೆಲ್ಲ ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಳ್ಳ ನಮ್ ತಾಯಿ ಸತ್ತೋಗುವೆ ನಾನಿನ್ನು ಚಿಕ್ಕ ಹುಡುಗ ನಾನು ಜ್ಯೂಸ್ ಬಗ್ಗೆ ಅಲ್ಲಿದ್ದಪ್ಪ ನಾನು ಜ್ಯೂಸ್ ಬಗ್ಗೆನೇ ಹೇಳ ನಾನು ಜ್ಯೂಸ್ ಎಲ್ಲ ಕುಡಿಯಲ್ಲ. ಸೊ ನಮ್ಮ ಚರಣ್ 7 ಗಂಟೆ ಮೇಲೆ ಕೊಡ್ಸನ್ ಗ್ಯಾಂಗ್ ಮಾರಿ ಬಿಸ್ಕೆಟ್ ಗುಡ್ ಡೇ ಬಿಸ್ಕೆಟು ಮಾರಿ ಬಿಸ್ಕೆಟ್ ಸೈಡ್ ಡಿಶು ನಮ್ಮ ಚರಣ್ 9 ಟೈಮ್ಸ್ ಮಾರಿ ಬಿಸ್ಕೆಟ್ ಇಲ್ಲ ಅಂದರೆ ಬದುಕೋದೇ ಇಲ್ಲ ಬಿಡ್ರಿ ನೋಡಿ ಗ್ಯಾಂಗ್ ಅವರು ತಿನ್ನೋದೇ ಮಾರಿ ಲೈಟಾ ಮಾರಿ ಬಿಸ್ಕೆಟಾ ಹಿಂಗ್ ಮಾರಿ ಅಂತ ಚೇಂಜ್ ಆಗಿದೆ. ಓ ಇವಾಗ ಬರೀ ಮಾರಿ ಅಂತ ಬಿಸ್ಕೆಟ್ ಅಂತ ತಿಂತಾ ಇದ್ದಾರೆ ಮಾರಿ ಅಂತ ಯಾವ್ದಿದ್ರು ತಿಂತಾನೆ. ಯಾವ ಕೊಡ್ಸಿದ್ರು ತಿಂತಾನಂತೆ ಗೈಸ್ ಮ್ಯಾರಿ ಮಾತ್ರ ಮಾರಿ ಆ ಮಾರಿನ ಮ್ಯಾರಿ ಮಾಡ್ಕೊತಾನೋ ಏನು ಮಾಡ್ತಾನೋ ಅವನಿಗೆ ಗೊತ್ತಾಗ್ಬೇಕು. ಆಯ್ತಪ್ಪ ಜಾನ್ವರಿಯಿಂದ ಹೊಸ ರೂಲ್ಸ್ ಬರ್ತಿದ್ಯಂತಲ್ಲ ಅದನ್ನ ಹೇಳ್ದೆ ನೀನ್ ಹಂಗೆ ಟಾಪಿಕ್ ಸಾರಿ ಮೊದಲು ಚರಣ್ ಹೋಗ್ಲಿ ಬಿಡು ಅಲ್ಲಿ ಜ್ಯೂಸ್ ಏನೋ ಪಾಪ ಹುಡುಗ ಜ್ಯೂಸ್ ಬೇಕು ಅನ್ಕೊಂಡು ನಾನು ಮಾತಾಡಿದ್ರೆ ಸರಿ ಬಿಡಿ ನಾವು ಜ್ಯೂಸ್ ನಾನು ಕೊಡಿಸ್ತೀನಿ 20 ರೂಪಾಯಿದು ಏನು ಜ್ಯೂಸ್ ಜನವರಿಯಿಂದ ಬರ್ತಾ ಇರೋದು ಶೋರೂಮ್ ಇಂದ ಹೊಸ ಕಾರ್ಸ್ ಇದು 2 ವೀಲರ್ಸ್ ತಗೊಂಡಂಗಿದ್ರೆ ಹಾಂ ಸೊ ಡೀಲರ್ಶಿಪ್ ಇಂದ 2 ಹೆಲ್ಮೆಟ್ ಕಂಪಲ್ಸರಿ ಕೊಡ್ಲೇಬೇಕಂತೆ. ಓಕೆ ಮತ್ತೆ ಅಬೌವ್ 125cc ಇರೋ ಗಾಡಿಗಳೆಲ್ಲ ಅದಕ್ಕೂ ABS ಅಳವಡಿಸ್ಬೇಕಂತ ಹೇಳಿದಾರಂತೆ. ಓಕೆ ಸೊ ಹಂಗೂ ಪಿಲಿಯನ್ ರೈಡರ್ಸ್ ಹೆಲ್ಮೆಟ್ ಹಾಕಿಲ್ಲ ಅಂದರೆ 1000 ಇರೋ ಫೈನ್ ಬಂದ್ಬಿಟ್ಟು 2000 ಆಗ್ತಿದೆಯಂತೆ. ಓಕೆ ಸೊ ಇದೆಲ್ಲ ಹೊಸ ರೂಲ್ಸ್ ಜನವರಿಯಿಂದ ಅಪ್ಲಿಕಬಲ್ ಆಗ್ತಾ ಇದೆ ಗೌರ್ಮೆಂಟ್ ಕಡೆಯಿಂದ. ಸೊ ಇದನ್ನು ಫಾಲೋ ಮಾಡಿಲ್ಲ ಅನ್ನೋರನ್ನ ಫಾಲೋ ಮಾಡಿಸಿ. ಇದನ್ನ ಶೋರೂಮ್ ಅವರು ಫಾಲೋ ಮಾಡುವ ಆ್ಯಕ್ಚುಲಿ. ಶೋರೂಮ್ ಅವ್ರು ಫಾಲೋ ಮಾಡಿದ್ರೆ ಆಟೋಮೆಟಿಕ್ ಜನರು ಫಾಲೋ ಮಾಡ್ತಾರೆ. ಒಂದು ಗಾಡಿಗೆ ಎರಡು ಹೆಲ್ಮೆಟ್ ಅಂದರೆ ಲೇಲೆ ಕುಷ್ಕ ಲೇಲೆ ಬಿರಿಯಾನಿ. ಹೆಲ್ಮೆಟ್ಗಲ್ಲ ಸೇಫ್ಟಿಗೂ ಸರಿ ಹೆಲ್ಮೆಟ್ಗೂ ಸರಿ ಗಾಡಿಗಲ್ಲಪ್ಪ ಗಾಡಿ ಓಡಿಸೋರ್ಗೆ. ಸ್ವಲ್ಪ ನೀನು ಬೇಗ ದೊಡ್ಡವನಾಗ್ಬಿಟ್ಟು ಗಾಡಿ ತೊಗೋಬೇಕು. 2 ಹೆಲ್ಮೆಟ್ ಕೊಡ್ತಾರೆ ಶೋರೂಮಲ್ಲಿ. ಏನಕ್ಕೆ ಹೇಳು ನೀನು ಕೊಡೋ ದುಡ್ಡಿಗೆ ಚರಣ್ ರಿಟರ್ನ್ ಪ್ಲಾನ್ ಚರಣ್ ಏನೋ ಅಣ್ಣ ಭುವನ್ ಕರೆದಿದ್ದಾನೆ ಬಾ ಅಂತ ಬಂದಿದ್ಯಾ? ಹಂಗಾದ್ರೆ ಇವಾಗ ಎಲ್ಲೋಗ್ತಾರದ ಪ್ಲಾನ್ ಇಲ್ವಾ ನಿಮಗೆ? ಎಲ್ಲಗಿಂತ ಬಾಯ್ ಪಡ್ಕೊತಾ ಇದ್ದಾನೆ ಫಾರ್ಮ್ ವಿಸಿಟ್ ಅಂತ.
ಮರ್ತೋಗ್ಬಿಟ್ಟ ಅಷ್ಟು ಬೇಗ. ಅವ್ನ್ ಪಾಪ ಏರೋಪ್ಲೇನ್ ತೋರಿಸಾಗ ಏರೋಪ್ಲೇನ್ ಹುಡುಕ್ತಿದ್ನಲ್ಲ ಕಣ್ಣಲ್ಲಿ ಜೂಮ್ ಹಾಕಿ ಅದು ಕಾಣಿಸಿರ್ಲಿಲ್ಲ. 24 ಗಂಟೆ ಬರೀ ಫ್ರೀ ಫೈರ್ ಗ್ಯಾಂಗ್. ಕಣ್ಣು ಒಟ್ಟಾಗಿ ಬಿಡಿದೆ ಗ್ಯಾಂಗ್ ಈ ವಯಸ್ಸಿಗೆ. ಇಲ್ಲ ಇವಾಗ ಕಮ್ಮಿ ಮಾಡ್ಬಿಟ್ಟೆ. ಕಮ್ಮಿ ಮಾಡ್ಬಿಟ್ಟ. ಏನು ಕಮ್ಮಿ ಮಾಡಿದೆ? ಏನ್ ಗೇಮ್ನ ಗೇಮ್ ಆಡೋದು ಕಮ್ಮಿ, ರೀಲ್ಸ್ ನೋಡೋದು ಜಾಸ್ತಿ ಮಾಡಿದಾನೆ ಈಗ. ಸೊ ಸ್ಕ್ರೀನ್ ಟೈಮನ್ನು ಸ್ವಲ್ಪ ಲಿಮಿಟೆಡ್ ಮಾಡ್ಕೊಳ್ಳಿ. ಆ ಲಿಮಿಟೆಡ್ ಟೈಮಲ್ಲಿ ನಮ್ಮನ್ನು ನೋಡಿ ಬ್ಲಾಗ್ನ. ಓಕೆನಾ ಚರಣ್? ಜಾಸ್ತಿ ಎಲ್ಲ ಫೋನ್ ನೋಡಬಾರ್ದು. ನೋಡು, ಎಷ್ಟೊತ್ತು ನೋಡ್ಬೇಕು ಅಷ್ಟೊತ್ತು ನೋಡು. ನೋಡಿದ್ರೆ ಸ್ವಲ್ಪ ಫೋನ್ ದೂರ ಇಟ್ಟು ನೋಡೋಕೆ ಅಲ್ವ ಚರಣ್ ಅಂತೆಲ್ಲ ಚರಣ್ ವಯಸ್ಸಲ್ಲಿರೋ ಹುಡುಗರಿಗೆಲ್ಲರಿಗೂ ಇದನ್ನ ಹೇಳ್ತಾ ಇರೋದು ಗ್ಯಾಂಗ್. ಚರಣ್ ಏನು ನೋಡ್ತೀಯ ಚರಣ್ ರೀಲ್ಸಲ್ಲಿ? ಏನ್ ನೋಡ್ಬೇಕು ರೀಲ್ಸ್ ನೋಡಿ. ಏನೇನು ಬರುತ್ತೆ ಚರಣ್ ರೀಲ್ಸ್? ಏನ್ ಬರಲ್ಲ ಬೇರೆ. ನೀನು ತೋರಿಸ್ಬೇಡ ಚರಣ್, ಏನೇನು ಬರುತ್ತೆ ಮಾತ್ರ ಹೇಳಿ ಚರಣ್. ಹೇಳಪ್ಪ ಚರಣ್, ನಿಮ್ ತರ ವ್ಲಾಗರ್ಸ್ ಎಷ್ಟೋ ಜನ ವ್ಲಾಗ್ ಮಾಡಿರ್ತಾರೆ, ಅದನ್ನ ನೋಡ್ತಾ ಇರ್ತೀನಿ ರೀಲ್ಸ್ ಅಲ್ಲಿ. ಆಕ್ಟಿಂಗ್ ಮಾಡ್ತಿರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಮಂಜನ್ ಅದೆಲ್ಲ ನಿಮ್ಮ ಫೀಡು, ನಾನು ಚರಣ್ ಫೀಡ್ನ ಕೇಳ್ತಾ ಇದ್ದೀನಿ. ನನ್ನ ಫೀಡಲ್ಲಿ ಅದೇ ಬರೋದು, ಕಾರ್ಸ್ ಬರುತ್ತೆ. ಕಾರ್ಸು? ಏನು ಕಾರ್ಸ್ ಚರಣ್? ಕಾರ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಸ್ ಬರುತ್ತೆ. ಬರೀ ಕಾರ್ಸ್ ಏನಾ? ಕಾರ್ಸ್ ಫಿಸಿಕ್ಸ್ ಬರುತ್ತೆ. ಫಿಸಿಕ್ಸ್ ಏನಕ್ಕೆ ಬರುತ್ತೆ ಚರಣ್? ಅದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿರ್ತಾನೆ. ಅದು ರೀಲ್ಸ್ ಅಲ್ಲಿ ಕೇಳ್ತಾ ಇರೋದು ಅವನು. ರೀಲ್ಸ್ ಅಲ್ಲಿ ಬೇರೆ ಬಾಡಿ ಬಿಲ್ಡಿಂಗ್. ಕಣ್ ಮಾತ್ರ ಕಾಣಿಸಲ್ಲ ಅನ್ಕೊಂಡ್ವಿ, ಕಿವಿನೂ ಸರಿಯಾಗಿ ಕೇಳಿಸಲ್ಲ ಅಂತ ಈಗ ಗೊತ್ತಾಗ್ತಿದೆ. ಚರಣ್ ಯಾಕೆ ಚರಣ್ ಹಾಸ್ಪಿಟ್ಲಿಗೆ ದುಡ್ಡು ಕೊಡ್ಬೇಕಾ ಚರಣ್? ಮತ್ತೆ ಯಾಕೆ ಚರಣ್ ಕಿವಿ ಕಣ್ಣು ಎರಡು ಡಮರ್ ಆಗಿಬಿಟ್ಟಿದೆ? ಬರ್ತಾ ಬರ್ತಾ ಡೊಕ್ಕಾಗ್ತಿದೆ ಚರಣ್ ನೀನು. ಚರಣ್ಣ ಮಾತಾಡಿನಾ? ಮಾತೇ ಇಲ್ಲ. ಸ್ಪೀಚ್ಲೆಸ್ ಪಾಪ. ಕಿವಿ ಕೆಲಸ ನೋಡಕ್ಕಾಗದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಸರಿ ಗ್ಯಾಂಗ್, ಇನ್ನು ಸ್ವಲ್ಪ ಹೊತ್ತು ನಾವು ಸ್ಪಾಟ್ಗೆ ರೀಚ್ ಆಗ್ತಾ ಇದೀವಿ. ಸೊ ವಿ ಲುಕ್ ಇನ್ ಟು ದ ರೂಟ್. ಎಲ್ಲಪ್ಪ ಆಡಿಯೋ 17 ನಿಮಿಷದ್ದು, ಅಷ್ಟೆಲ್ಲ ಕಷ್ಟಪಟ್ಟು ಫಾರ್ಮ್ ಹೌಸ್ ಎಲ್ಲ ತಿರ್ಕೊಂಡು ಬಂದ್ವಿ, ಆಡಿಯೋನೇ ಇಲ್ಲ. ಅದು ಟೆಕ್ನಿಕಲ್ ಇಶ್ಯೂ ಆಗಿ ಆಡಿಯೋ ಫುಲ್ ಟು ಫುಲ್ ಮ್ಯೂಟ್ ಆಗಿಬಿಟ್ಟಿದೆ. ಸೊ 1 ವೀಕಿಂದ ನಾನು ಚೆಕ್ ಮಾಡಿದೆ, ಪ್ಯಾಕಪ್ ಆಡಿಯೋಗೆ ಏನಾದರೂ ಪ್ಲ್ಯಾನ್ಸ್ ಆಗಲಿ ಏನೊಂದು ಮಾಡೋಣ ಅಂತ ಟ್ರೈ ಮಾಡಿದೆ. ಸೊ ಪ್ಯಾಕಪ್ ಆಡಿಯೋನೂ ಸಿಕ್ಕಿಲ್ಲ. ಸೊ ನೋ ವರೀಸ್, ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾವು ಏನಿದೆಯೋ ಟೆಕ್ನಿಕಲ್ ವೈಸೂ ಸೇಫ್ಟಿನ ನೋಡ್ಕೊತೀವಿ. ಫ್ಯೂಚರಲ್ಲಿ ಆಗಬೇಕಾಗಿತ್ತು, ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ಆಗೋಯಿತು. ಸೊ ಇಷ್ಟು ದಿನ ಟೈಮ್ ಕೊಟ್ಟಿದ್ದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಗ್ಯಾಂಗ್ಗೆ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಬ್ಲಾಗ್ಸ್.